doing the teaser launch for our movie Spark. ಜರ್ನಲಿಸಂ ಒಂದು ಯುದ್ಧ. ಸತ್ಯದ ಹುಡುಕಾಟದಲ್ಲಿ ಸೈನ್ಯನೂ ಎದುರಾಗುತ್ತೆ, ಸಾವು ಎದುರಾಗುತ್ತೆ. ಸತ್ಯಕ್ಕಾಗಿ ಈ ಹೊಡೆದಾಟ. ಜನರಿಗೋಸ್ಕರ ಯುದ್ಧಕ್ಕೂ ರೆಡಿ. So Mr. Mahartisha, when he narrated his story, I really liked it. Through this movie, I can give some message to the society. And I'm very happy with my team. So I need your best wishes. ಕಂಪ್ಲೀಟ್ ಕಮರ್ಷಿಯಲ್ ಇದೆ, ಬಟ್ ಜೊತೆಗೆ ಎಂಡ್ ಆಫ್ ದ ಡೇ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಒಂದು ಒಳ್ಳೆ ವಿಷಯ ಹೇಳಿದೆ ಅಂತ ಅನ್ಸುತ್ತೆ ನಿಮ್ಗೆ. ಸೊ ಅದನ್ನ ಹೇಳ್ಬೇಕು ನಾನು ಬಯಕಿದ್ರೆ ನಾನು ಪ್ರಯತ್ನ ಮಾಡಿದ್ದೀನಿ ಸರ್. ನನಗೆ ಈ ಕತೆ ಹೇಳ್ಬೇಕಾದ್ರೆ ಒಬ್ಬ ಹಿಂಗ್ ಎನರ್ಜೆಟಿಕ್ ಆಗಿರ್ಬೇಕಾಗಿತ್ತು. ಸೊ ಯಾರು ಅಂತ ಹುಡುಕ್ತಾ ಇರ್ಬೇಕಾರೆ ನನ್ನ ಕಣ್ಣಿಗೆ ಬಿದ್ದುದು ನಿರಂಜನ್ ಅವರು. ಇಷ್ಟು ದಿನ ನೀವು ಲವ್ ಸ್ಟಾರ್ ನೋಡಿದ್ರ, ಇನ್ನೊಂದು ಸ್ಟಾರ್ ನೋಡ್ತೀರಾ ಸರ್. ಇದು ನಮ್ಮೆಲ್ಲರ ಸ್ಪಾರ್ಕ್ ಸರ್. ಇದು ನಮ್ಮ ಒಳಗಿನ ಕಿಡಿ. ಇದು ಬರೀ ಒಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರ ಹತ್ರ ನಮ್ಮ ಒಂದು ಕಿಡಿ ಇದೆ ಸರ್. ಅದು ಹೊರಗೆ ಬರಕ್ ಕಾಯ್ತಾ ಇರುತ್ತೆ. ಅದ್ ನೀವು ಹೇಳ್ತಾ ಪ್ರಯತ್ನ ಮಾಡ್ತೀರಾ, ನಾನು ಹೇಳ್ಬೇಕು ಅದನ್ನ ಸ್ಕ್ರೀನ್ ಮೇಲೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಯಾವುದೇ ಒಂದು ಪಾತ್ರ ತುಂಬಾ ಚೆನ್ನಾಗಿ ಬರ್ಬೇಕಾದ್ರೆ ನಾವು ಅದನ್ನ ಚೆನ್ನಾಗಿ ಮಾಡ್ಬಿಟ್ವಿ ಅನ್ಕೊಳ್ಳೋದಕ್ಕಿಂತ ನಮ್ಮ ಕೋಆರ್ಡಿನೇಷನ್, ನಮ್ಮ ಜೊತೆಲಿರೋ ಕೋ ಆಕ್ಟ್ರು ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಸೊ ಅದರಲ್ಲಿ ನಿರಂಜನ್ ಆಲ್ವೇಸ್ ನಮ್ಮಿಬ್ಬರು ಕೋಆರ್ಡಿನೇಷನ್. ಯಾವಾಗ ನಾನೇನೇ ಹೇಳಿದ್ರು ಅವ್ರು ಏನೇ ಹೇಳಿದ್ರು ಸಹ ಆನ್ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಕೋಆರ್ಡಿನೇಷನ್ ಈಸ್ ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್ ಈಸ್. ಸೊ ಕನ್ನಡ ಇಂಡಸ್ಟ್ರಿಗೆ ಅಷ್ಟೇ ಅಲ್ಲ, ಭಾರತ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದಂಥ ಹ್ಯಾಂಡ್ಸಮ್ ಹೀರೋ ಬರ್ತಾ ಇದ್ದಾನೆ. ಅವ್ರನ್ನೆಲ್ಲರೂ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಮಾಸ್ ಹೀರೋ ಆಗ್ಬೇಕು ಅಂತಾನೆ ಬಂದಿದ್ದು. ಆದ್ರೆ ಬ್ಯಾಕ್ ಟು ಬ್ಯಾಕ್ ನಂಗೆ ಲವ್ ಸ್ಟೋರಿಗಳು ಸಿಕ್ಕಿ, ಆ ಲವ್ ಸ್ಟೋರಿಗಳು ಸೂಪರ್ ಡೂಪರ್ ಹಿಟ್ ಆಗಿ ನನ್ನ ಕ್ಲಾಸ್ ಇರುವಂತ ಸೀನ್ ಹೊಡೆದು ಪ್ರಿಂಟ್ ಮಾಡಿ ಇಟ್ಬಿಟ್ರು. ಇಲ್ಲಯ್ಯ ನಾನು ಮಾಸ್ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ನಮ್ಮಂತ ಡೈರೆಕ್ಟರ್ಗಳು ಇರಲಿಲ್ಲ. ನಮ್ಮದಂತ ಕೆಲವೇ ಒಂದು ಡೈರೆಕ್ಟರ್ಗಳು. ಐ ಡೋಂಟ್ ನೋ ನನ್ನಲ್ಲಿರೋ ಸ್ಪಾರ್ಕ್ ನ ಅದು ಹೆಂಗೆ ಕಂಡಿಡಿದ್ರು ಮಹಾಂತೇಶ್ ಸರ್ ನನಗೆ ಇವತ್ತುವರೆಗೂ ಗೊತ್ತಿಲ್ಲ. ನಾವು ಅನ್ಕೊಂಡಿದ್ದು ವಿಜುವಲ್ಸ್ ಗಿಂತ ಹೆಚ್ಚಾಗಿ ಇನ್ನೂ ಗ್ರ್ಯಾಂಡ್ ಆಗಿ ಬರ್ತಾ ಇದೆ ಸಿನಿಮಾ ಹೋಗ್ತಾ ಹೋಗ್ತಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬ್ಯಾಕ್ ಬೋನ್. ಯಾವಾಗ್ಲೂ ಹೇಳ್ತಿರ್ತೀನಿ, ನಾನು ಒಬ್ನೇ ಅಲ್ಲ ಸಿನಿಮಾ, ಹೀರೋ ಒಬ್ನೇ ಅಲ್ಲ ಸಿನಿಮಾ, ಒಂದು ಎಂಟೈರ್ ತಂಡ ಸೇರ್ಬೇಕು. ಆ ತಂಡ ಕರೆಕ್ಟ್ ಆಗಿರೋ ಬ್ಯಾಕ್ ಬೋನ್ ಸಿಗ್ಬೇಕು. ಆಬ್ವಿಯಸ್ಲಿ ನೆಕ್ಸ್ಟ್ ನಮ್ಮ ಸ್ಟಾರ್ ಎಲಿಮೆಂಟ್ ಪ್ರೇಮ್ ಸರ್. ಸೊ ಪ್ರೇಮ್ ಸರ್ ನಮ್ಮ ತಂಡಕ್ಕೆ ಬಂದಾಗ ಒಂಥರ ವೈಬೇ ಚೇಂಜ್ ಆಯ್ತು, ಒಂದು ವೈಬ್ರೇಷನ್ ತರ ಅದು. ಆಬ್ವಿಯಸ್ಲಿ ನಾವು ಪ್ರೇಮ್ ಸರ್ನ ತುಂಬಾ ಹಲವಾರು ಸಿನಿಮಾಗಳಲ್ಲಿ ನೋಡಿದೀವಿ. ತುಂಬಾ ಒಂದು ಏನೋ ಲವ್ಲಿ ಕ್ಯಾರೆಕ್ಟರ್, ತುಂಬಾ ತುಂಬಾ ಜನ ಇಷ್ಟಪಡ್ತಾರೆ ನಾ ಹೀರೋ ಆಗಿ ನೋಡಕ್ಕೆ. ಬಟ್ ಇದ್ರೊಳಗೆ ಒಂದು ಬೇರೆ ಶೇಡ್ ಕೊಟ್ಟಿದೀವಿ ಅವ್ರಿಗೆ. ನಂಗೆ ನನ್ನ ಪಾತ್ರದ ಬಗ್ಗೆ ಇಷ್ಟ ಆಗಿರೋದು ಏನಂದ್ರೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ತುಂಬಾ ಕಂಟೆಂಟ್ ಅಲ್ಲೂ ನನ್ನ ಹಾರಿಸ್ಕೊಂಡಿದ್ದಾರೆ. ಮುಂಚೆ ಬರೀ ಎಂಟರ್ಟೈನ್ಮೆಂಟ್ ಪಾತ್ರಕ್ಕೆ ಮಾತ್ರ ಹಾರಿಸ್ಕೊತಾ ಇದ್ರು, ಇವಾಗ ಆ ಕಂಟೆಂಟ್ ಅಲ್ಲಿ ಸ್ವಲ್ಪ ವೇಟೇಜ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಈ ಸಿನಿಮಾಲಿ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಸೀನ್ ಆಸ್ ಅ ಗ್ಲಾಮರಸ್ ಹೀರೋಯಿನ್ ಆಲ್ಸೋ. ಏನೋ ರೋಪ್ ಇಲ್ದಂಗೆ ಅವ್ರು ಮಾಡಿರೋ ಸ್ಟೆಂಟ್ ಗಳು ನೋಡ್ಬಿಟ್ಟು ಮೈ ಜುಮ್ ಅನ್ಸ್ಬಿಡ್ತು ನಂಗೆ. ಅಷ್ಟು ಅದ್ಭುತವಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಯಂಗ್ ಎನರ್ಜೆಟಿಕ್ ಹೀರೋ ಈ ಕಿಡಿಯಿಂದ ಸ್ಪಾರ್ಕ್ ಇಂದ ಖಂಡಿತವಾಗ್ಲೂ ಬರ್ತಾರೆ ಸದ್ಯದಲ್ಲೇ ನಿಮ್ ಮುಂದೆ. ಪ್ರೇಮ್ ಸರ್ ಹೆಸರು ಕೇಳಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಯ್ತಂದ್ರೆ, ಯಾಕೆಂದ್ರೆ ಒಬ್ಬ ಕಲಾವಿದನಿಗೆ ಹಸುವಿರುತ್ತೆ ಈ ಪಾತ್ರಗಳನ್ನ ಮಾಡ್ಬೇಕು ಅಂತ. ಆ ತರದಲ್ಲಿ ಒಂಥರ ಹೆಂಗೆ ಬಿರಿಯಾನಿನೇ ಅಂತ ಹೇಳ್ಬೋದು, ಆ ತರದೊಂದು ಪಾತ್ರ ಅಷ್ಟು ಅದ್ಭುತವಾಗಿ ಅವರು ಮಾಡ್ತಾರೆ ಅನ್ನೋದ್ರಾಗ ಯಾರಿಗೂ ಡೌಟ್ ಇಲ್ಲ, ನನಗಂತೂ ಇಲ್ಲೇ ಇಲ್ಲ. ಖಂಡಿತವಾಗ್ಲೂ ಆ ಪಾತ್ರಕ್ಕೆ ಹೆಸರು ಕೇಳಿದ ತಕ್ಷಣ ಬಹಳ ಖುಷಿ ಆಯ್ತು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ನಂಗೆ ಸಿಕ್ತು, ಅದ್ ನನ್ನ ಅದೃಷ್ಟ. ಥ್ಯಾಂಕ್ ಯು ಸರ್.